ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನು ಇವತ್ತು ನಮ್ಮ ಟ್ರಿಪ್ಪಿನ 2ನೇ ದಿನದ ಬ್ಲಾಗ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವಿವತ್ತು ಆಲ್ಮೋಸ್ಟ್ ಬೆಳಗ್ಗೆ ಒಂದು 9 ಕಾಲಿಗೆಲ್ಲ ಹೊರಟ್ವಿ ಅಲ್ಲಿಂದ. ನೀವು ನೋಡ್ತಿರ್ಬೋದು ಬೆಳಗಿನ ಸ್ಪೆಷಲ್ ಸ್ವಲ್ಪ ಕುಡ್ಕೊಂಡು ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಅಲ್ಲಿರುವಂತಹ ನನ್ನ ಜೊತೆ ಆಟ ಆಡಿದ್ರು. ಸಾಕಷ್ಟು ಡಾಗಿಗಳಿದ್ದು ಅಲ್ಲಿ ತುಂಬ ಖುಷಿ ಪಡ್ತಾರೆ ಮಕ್ಕಳೆಲ್ಲ ಅಲ್ಲಿ. ಹೆದರಿಕೆ ಇಲ್ಲದೆ ಅಯ್ಯೋ ಅಯ್ಯೋ ನೀರು ಬೇಕೆ ನಾಯಿಗಳು ಭಾರಿ ಮತ್ತು ನಾವು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಫುಲ್ ಮರ ಗಿಡಗಳೇ ಕಾಣಿಸ್ತಿದ್ವು ಅಲ್ಲಿ. ನೇಚರ್ ಅಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು. ಬೆಟ್ಟ ಗುಡ್ಡಗಳು ಅಲ್ಲಿನ ವಾತಾವರಣ ಅಂತೂ ಸೂಪರ್ ಆಗಿತ್ತು. ನಾವು ನೆಕ್ಸ್ಟ್ ಬಂದಿದ್ದೆ ಅಲ್ಲಿ ಹೊನ್ನಮ್ಮ ದೇವಿ ಫಾಲ್ಸ್ ಅಂತ ಇತ್ತು, ಅಲ್ಲಿಗೆ ಬಂದ್ವಿ. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀರು ನಮ್ಮಲ್ಲ ಯಾರು ಹೊನ್ನಮ್ಮ ದೇವಿ ಫಾಲ್ಸ್ ಎಷ್ಟು ಕೋಲ್ಡ್ ಅಂದರೆ ಒಂಥರ ಐಸ್, ನಾವು ಫ್ರಿಜ್ಜಲ್ಲಿ ಇಟ್ಟಂಥ ನೀರನ್ನು ನಾವೇನೋ ಅಲ್ಲಿ ಹರಿದೋಗ್ತಿದೆ ಏನೋ ಅನ್ನೋ ರೀತಿ ಇತ್ತು. ಅಷ್ಟು ಕೋಲ್ಡ್ ಆಗಿತ್ತು ಆ ನೀರಂತೂ. ಸಿಕ್ಕಾಪಟ್ಟೆ ಈ ವೆದರ್ಗೆ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತು ಆ ನೀರೇನಿದೆ ತುಂಬ ಪ್ಯೂರಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಸ್ವಲ್ಪ ಕೆಲವು ಕಡೆ ಎಲ್ಲ ಸ್ವಲ್ಪ ಗಲೀಜೆಲ್ಲ ಮಾಡಿಟ್ಟಿದ್ರು, ಅಂದರೆ ಕಸ ಕಡ್ಡಿಗಳನ್ನೆಲ್ಲ ಹಾಕಿ ಸ್ವಲ್ಪ ಹಾಳು ಮಾಡಿದರು. ಬಿಟ್ಟರೆ ಮೇಲೆಲ್ಲ ತುಂಬಾ ಚೆನ್ನಾಗಿತ್ತು. ಅದರ ಪ್ಯೂರಿಟಿ, ಆ ನೀರು ಏನು ಹರಿತಿತ್ತು ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಕೋಲ್ಡ್ ಆಗಿತ್ತು, ಫುಲ್ ಕೋಲ್ಡ್ ನೀರು ಬರ್ತಿತ್ತಲ್ಲಿ. ಒಂಥರ ಐಸಲ್ಲಿರೋ ನೀರು ಥರ ಇತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಂತೂ ಮಕ್ಕಳು ಫುಲ್ ಎಂಜಾಯ್ ಮಾಡಿದರು. ತುಂಬ ಹೊತ್ತು ನಾವು ಅಲ್ಲಿದ್ವಿ, ಸಾಕಷ್ಟು ಹೊತ್ತು ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅನಿಸ್ತಿತ್ತು ಅಲ್ಲಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲಿ ಹರಿಯುವಂತಹ ನೀರನ್ನು ನೀವು ನೋಡ್ತಿರ್ಬೋದು. ಹಾಗೆ ಸ್ವಲ್ಪ ಮೇಲೆ ಹೋದರೆ ನಮಗಲ್ಲಿ ಕಾಲೆಲ್ಲ ಇಟ್ಕೊಳ್ಳಿಕ್ಕೆ ಡ್ಯಾಮ್ ಟೈಪೆಲ್ಲ ಮಾಡ್ಕೊಂಡಿದ್ದಾರೆ. ಅದು ತುಂಬ ಚೆನ್ನಾಗಿತ್ತು. ಕಾಲಿಡಲಿಕ್ಕೆ ಎಲ್ಲ ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸ್ತಿತ್ತು ಅಲ್ಲಿ. ಐಕಲ್ಲ ಪ್ಯೂರ್ ಇತ್ತಲ್ಲ ಪ್ಯೂರ್ ಇತ್ತು. ಐಸ್ ಕ್ಯೂಬ್ ಅಷ್ಟು ಕೋಲ್ಡ್ ಇತ್ತು. ನಾವು ಅಲ್ಲ ಎಲ್ಲಿ ಹಣ್ಣು ಸಿಕ್ಕಾಯಿ ನಿಂತ್ಕೊಂಡಿತ್ತು ಕಣಮ್ಮ. ಇದು ಹೊನ್ನಮ್ಮ ಫಾಲ್ಸ್ ಅಂತ. ಹೊನ್ನಮ್ಮ Hey, no.
ಅಲ್ಲೇ ಹೊನ್ನಮ್ಮ ದೇವಿಯ ಒಂದು ಗುಡಿಯನ್ನು ಕೂಡ ಮಾಡಿದರು. ಒಂದು ಪುಟ್ಟದಾದ ಒಂದು ಗುಡಿ ಕೂಡ ಇತ್ತು ಅಲ್ಲಿ, ತುಂಬ ಚೆನ್ನಾಗಿತ್ತು. ನೀವು ನೋಡ್ತಿರ್ಬೋದು ಇದೇ ಗುಡಿ. ಅಲ್ಲಿ ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡ್ತಾರೆ. ಇಲ್ಲಿ ತುಂಬ ಚೆನ್ನಾಗಿತ್ತು, ತುಂಬ ಚೆಂದ, ಅಂದರೆ ಅಲ್ಲೆಲ್ಲ ನೀಟಾಗಿ ಇಟ್ಕೊಂಡಿದ್ರು. ಚೆನ್ನಾಗಿತ್ತು. ಪೂಜೆ ಎಲ್ಲ ಮುಗಿಸಿ ಹೋಗಿದ್ದಾರೆ. ತುಂಬ ಚೆನ್ನಾಗಿ ನಾವು ಆಲ್ಮೋಸ್ಟ್ 9:30 10 o'clock ರೀಚ್ ಆಗಿದ್ವಿ. ಬಟ್ ತುಂಬ ಚೆನ್ನಾಗಿತ್ತು. ಅಷ್ಟರಲ್ಲೇ ಪೂಜೆ ಎಲ್ಲ ಮುಗಿಸಿ ಇದು ಮಾಡಿದರು. ಡೋರೆಲ್ಲ ಓಪನ್ನೇ ಇತ್ತು. ನೀರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಲ್ಲಿಂದ ಹೊರಟು ನಾವು ದತ್ತಪೀಠಕ್ಕೆ ನಾವು ಅಲ್ಲಿಂದ ಹೊರಟ್ವಿ. ಒಂದು ಸ್ವಲ್ಪ ದೂರದಲ್ಲೇ ನಾವು ಗಾಡಿ ಇಟ್ಟಿರೋದ್ರಿಂದ ಅಲ್ಲಿವರೆಗೂ ನಡ್ಕೊಂಡು ಹೋದ್ವಿ. ಯಾಕಂದರೆ ಕಂಜೆಸ್ಟೆಡ್ ಇದ್ದು ರೋಡೆಲ್ಲ ಸ್ವಲ್ಪ ಸಣ್ಣಕ್ಕಿದ್ದರಿಂದ ನಾವು ದೂರದಲ್ಲೇ ಸ್ವಲ್ಪ ಗಾಡಿ ಇಟ್ಟು ನಾವು ನಡ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿಂದ ನಾವು ದತ್ತಪೀಠಕ್ಕೆ ನಾವು ಅಲ್ಲಿಂದ ಬಾಬಾ ಬುಡನಗಿರಿ ಮತ್ತು ದತ್ತಪೀಠ ಇವೆರಡನ್ನು ನೋಡಿಕೊಂಡು ನಾವು ಮನೆಗೆ ಬಂದ್ವಿ. ದತ್ತಪೀಠ ಫಸ್ಟ್ ನೋಡಿದ್ವಿ. ಅಲ್ಲಿ ನಮ್ಮದು ಮೊಬೈಲ್ ಅಲೋ ಇಲ್ಲದೆ ಇರೋದ್ರಿಂದ ನಾವು ಹೊರಗಡೆಯಿಂದ ಅಷ್ಟೇ ವ್ಯೂನನ್ನು ತೆಗಲಿಕ್ಕಾಯಿತು. ಮತ್ತು ಒಳಗಡೆ ಎಲ್ಲ ತೆಗಲಿಕ್ಕೆ ಅವಕಾಶ ಇರಲಿಲ್ಲ. ಒಳಗಡೆ ನಮ್ಗೆ ಹೋಗುವಾಗ ಮೊಬೈಲು, ಕ್ಯಾಮರಾ ಈ ರೀತಿ ಯಾವುದನ್ನು ತಗೊಂಡು ಹೋಗಲಿಕ್ಕೆ ಇರಲಿಲ್ಲ. ಅದಾದಮೇಲೆ ನಾವು ಬಂದಿದ್ದು ಬಾಬಾ ಬುಡನಗಿರಿ ಒಂದು ಫುಲ್ಲು ಹೈ ಆಗಿರುವಂತಹ ಒಂದು ಬೆಟ್ಟಕ್ಕೆ ನಾವು ಬಂದ್ವಿ. ಅಲ್ಲಿ ಹತ್ತಿ ಕೂಡ ವ್ಯೂವನ್ನು ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಈ ರೀತಿಯ ಟ್ರಿಪ್ಗಳನ್ನು ಮತ್ತೆ ಮತ್ತೆ ಮಾಡ್ತಾ ಇರೋ ಅನ್ನೋದು ನಮ್ಮ ತಂಡದ ಇದಾಗಿತ್ತು. ಇದೇ ರೀತಿ ನಾವು ಫ್ರೆಂಡ್ಸ್ ಎಲ್ಲ ಇದೇ ರೀತಿ ಖುಷಿಯಾಗಿ ಪ್ರತಿಯೊಬ್ಬರು ಅವರವ್ರ ಜೀವನದಲ್ಲಿ ಖುಷಿಯಾಗಿರಲಿ ಅನ್ನೋದೇ ನಮ್ಮ ಆಸೆ. ಈ ರೀತಿಯ ಟ್ರಿಪ್ಗಳು ಹಾಗೆ ನಮ್ಮ ಬೇರೆ ಫ್ರೆಂಡ್ಸ್ಗಳು ಕೂಡ ನಮ್ಮ ಜೊತೆ ಇದೇ ರೀತಿ ಜಾಯ್ನ್ ಆಗಿ ನಾವೆಲ್ಲ ಖುಷಿಯಾಗಿರೋದೇ ನಮಗೂ ಖುಷಿ. ಈ ರೀತಿಯ ಒಂದು ಬಾಂಡನ್ನು ಹಾಕೋದು ಅವಳು ದೀಪ, ಅವಳಿಗೂ ತುಂಬ ಥ್ಯಾಂಕ್ಸ್. ಹಾಗೆ ನಮ್ಮ ಜೊತೆ ಬಂದಂಥ ಎಲ್ಲ ಫ್ರೆಂಡ್ಸ್ಗೂ ತುಂಬ ಥ್ಯಾಂಕ್ಸ್. ದೀಪಕ್ ಆಗಿರ್ಬೋದು, ನೆಗಿನಾಗಣ್ಣ ಆಗಿರ್ಬೋದು, ಜೀವನ್ ಆಗಿರ್ಬೋದು, ಅಲ್ಫಾಜ್ ಆಗಿರ್ಬೋದು, ತುಂಗ ಆಗಿರ್ಬೋದು, ಪ್ರೀತಿ, ದೀಪ, ಗುಂಡಿ ದೀಪ, ಆಮೇಲೆ ವಿದ್ಯಾ, ಹಾಗೆ ನಾವೆಲ್ಲ ಹಾಗೆ ಸಭಾ ಕೂಡ ಬಂದಿದ್ಲು. ಇವರೆಲ್ಲರನ್ನ ತುಂಬ ಖುಷಿ ಅನಿಸಿತ್ತು. ಅದಾದಮೇಲೆ ನಾವು ಬಂದಿರೋದೇ ಸಿರಿ ರೆಸಾರ್ಟ್ಗೆ. ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಏನಂದರೆ ತುಂಬ ಒಂಥರ ಕೂಲಾಗಿರುವಂಥ ವಾತಾವರಣ ಇತ್ತು. ತುಂಬಾ ಚೆನ್ನಾಗಿತ್ತು ವೆದರು. ಹಾಗೆ ನಾವಿಲ್ಲಿ ಐಸ್ ಕ್ರೀಮ್ ತಿಂದ್ವಿ. ಲೈಕ್ ಕಾಫಿ ಐಸ್ ಕ್ರೀಮನ್ನೇ ನಾವು ಎಲ್ಲರೂ ತಿಂದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಅದಾಗಲೇ ಅಂದರೆ ಅಲ್ಲಿರುವಂತಹ ವ್ಯೂ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಕಾಫಿ ಜೊತೆಗೆ ಕಾಳುಮೆಣಸಿನ ಗಿಡಗಳನ್ನೆಲ್ಲ ಜಾಸ್ತಿ ಹಾಕಿದರು. ಅಂದರೆ ಚಿಕ್ಕಮಂಗ್ಳೂರು ಆಲ್ಮೋಸ್ಟ್ ಎಲ್ಲ ಕಾಫಿ, ಕಾಳುಮೆಣಸು ಜೊತೆಗೆ ಟೀ, ಇವು ಮೂರೇ ಆಲ್ಮೋಸ್ಟ್ ಕಾಣಿಸ್ತಿತ್ತು ನಮ್ಗೆ ಇಡೀ ಚಿಕ್ಕಮಂಗ್ಳೂರು ನೋಡಿದರೆ. ನೀವು ನೋಡ್ತಿರ್ಬೋದು ಇಷ್ಟು ಕ್ರೌಡ್ ಇತ್ತು ಅಲ್ಲಿ. ನಾವು ಐಸ್ ಕ್ರೀಮನ್ನು ತಿಂದ್ವಿ. ಭಾಳ ಮಜಾ ಮಾಡಿದ್ವಿ ಐಸ್ ಕ್ರೀಮ್ ಅಂತೂ. ಇದರಲ್ಲಿ ವೆನಿಲಾ ಮತ್ತು ಕಾಫಿ ಐಸ್ ಕ್ರೀಮ್ ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದರು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಚೆನ್ನಾಗಿ ಅನಿಸ್ತು. ಹಾಗೆ ಕಾಫಿ ಪೌಡರೆಲ್ಲ ಸ್ವಲ್ಪ ಜನ ತೊಗೊಂಡ್ರು. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ಕೂಡ ತುಂಬಾ ಪ್ಯೂರ್ ಆಗಿರುವಂಥ ಕಾಫಿ ಆಗಿರೋದ್ರಿಂದ ಚೆನ್ನಾಗಿತ್ತು. ಇನ್ಸ್ಟೆಂಟು ಕೂಡ ಇತ್ತು. ಹಾಗೆ ಫಿಲ್ಟರ್ ಕಾಫಿಗಳು ಇವೆಲ್ಲವೂ ಸಿಕ್ಕಿದ್ವು ಅಲ್ಲಿ. ತುಂಬ ಚೆನ್ನಾಗಿ ಅನಿಸ್ತು. ಅದಾದಮೇಲೆ ನಾವು ಮತ್ತೆ ನಮ್ಮ ಊರ ಕಡೆ ನಾವು ಹೊರಟ್ವಿ. ಆಲ್ಮೋಸ್ಟ್ ನಾವು ಮನೆಗೆ ರೀಚ್ ಆಗುವಾಗ 9 ಗಂಟೆ ಆಗಿತ್ತು. ನಾವು ಬರಬೇಕಾದ್ರೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಇದೇ ರೀತಿಯ ಟ್ರಿಪ್ಗಳನ್ನು ನಾವು ಮತ್ತೆ ಮಾಡೋಣ, ಎಲ್ಲರೂ ಮಜಾ ಮಾಡೋಣ ಅನ್ನೋದೇ ನಮ್ಮ ಆಸೆ. ಹಾಗೆ ನನ್ನ ಬ್ಲಾಗ್ನನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿ
ಹಾಗೆ ಹಾರೈಸಿ ನಮ್ಮೆಲ್ಲರನ್ನ ಈ ರೀತಿಯ ಫ್ರೆಂಡ್ಸ್ ಸರ್ಕಲ್ ಎಲ್ಲರಿಗೂ ಇರಲಿ. ಇದೇ ರೀತಿ ಕಷ್ಟಕ್ಕೆ ಬರೀ ಸುಖ ಅಂತಲ್ಲ, ಕಷ್ಟಕ್ಕೂ ಮಿಡಿಯುವಂಥ ಫ್ರೆಂಡ್ಸ್ ಎಲ್ರಿಗೂ ಇರಲಿ ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.